ಕಲ್ಪಜ್ಯೋತಿ ಪತ್ರಿಕಾ ಸಂಸ್ಥೆಯ ಸಮಾಜಮುಖಿ ಸೇವೆ ಶ್ಲಾಘನೀಯ. ಮಹಾಸ್ವಾಮಿಗಳ ಅಭಿಪ್ರಾಯ. ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ನಲ್ಲಿ ಕಲ್ಪಜ್ಯೋತಿ ಪತ್ರಿಕಾ ಸಂಸ್ಥೆಯ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಯೋತಿ ಬೆಳಗುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿ ಗ್ರಾಮೀಣ ಜನರ ಆರೋಗ್ಯಕ್ಕಾಗಿ ಇಂತಹ ಶಿಬಿರಗಳು ಅತ್ಯಂತ ಅಗತ್ಯವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ, ಓಡಾಟದ ಮಧ್ಯೆ ಈ ಜೀವನ ಶೈಲಿಯಲ್ಲಿ ಆರೋಗ್ಯ ತಪಾಸಣೆ ಮಹತ್ವದ್ದಾಗಿದೆ ಎಂದು ಹೇಳಿದರು. ವಿಶೇಷವಾಗಿ ಹೃದಯ ತಪಾಸಣೆ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಕಾರ್ಯ ಎಂದು ಕಲ್ಪಜ್ಯೋತಿ ಸಂಸ್ಥೆಯ ಅಧ್ಯಕ್ಷ ನಂದೀಶ್ ಅವರ ಸೇವಾ ಮನೋಭಾವವನ್ನು ಪ್ರಶಂಸಿಸಿದರು. ಮಾಡಿ ನಿನ್ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ನನಗೆ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಇವತ್ತು ಈ ಒಂದು ತಪಾಸಣಾ ಶಿಬಿರವನ್ನ ಕೆಬಿ ಕ್ರಾಸ್ ನಲ್ಲಿ ಆಯೋಜನೆ ಮಾಡಿದ್ದೇನೆ. ಈ ಒಂದು ತಪಾಸಣಾ ಶಿಬಿರವನ್ನ ಆಯೋಜನೆಗೂ ಮುಂಚೆ ಪರಮ ಪೂಜ್ಯರಲ್ಲಿ ತಾವು ಬರಬೇಕು ಹೃದಯದಿಂದ ಕೇಳಿಕೊಂಡ ಸಂದರ್ಭದಲ್ಲಿ ಅವರ ಎಲ್ಲ ಒತ್ತಡಗಳ ಕಾರ್ಯಗಳನ್ನ ಬದಿಗಿಟ್ಟು ನನಗೆ ಒಂದು ಆಶೀರ್ವಾದ ಮಾಡ್ಲಿಕ್ಕೆ, ನಮ್ಮ ಪತ್ರಿಕೆಗೆ ಆಶೀರ್ವಾದ ಮಾಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವ್ರಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಸಮಾಜದ ಮುಖಂಡರು ಹಾಗೂ ಯಾವಾಗಲೂ ಕೂಡ ಸಮಾಜದ ಬೆನ್ನೆಲುಬಾಗಿ ನಿಲ್ತಕ್ಕಂತ ನರಸಿಂಹಮೂರ್ತಣ್ಣನವರು ನಮ್ಮ ಬಂಧುಗಳು ಆಗಬೇಕು. ಅವರು ಕೂಡ ಈ ಒಂದು ವೇದಿಕೆಯ ಬೆನ್ನೆಲುಬು ಅಂತಲೇ ನಾನು ಹೇಳಿಕ್ ಬಯಸ್ತೀನಿ. ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ, ಒಂದು ಸಣ್ಣ ಸಮಾಜದ ಕಾರ್ಯಕ್ರಮ ಇದ್ರೂ ಕೂಡ ಭಾಗವಹಿಸ್ತಾರೆ. ಅದೇ ರೀತಿ ದೊಡ್ಡ ಕಾರ್ಯಕ್ರಮ ಇದ್ದಾಗಲೂ ಕೂಡ ಅವರು ನಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ವೇದಿಕೆ ಮೂಲಕ ಒಳ್ಳೇದಾಗ್ಲಿ, ಬುದ್ಧಿಯ ಆಶೀರ್ವಾದ ಅವ್ರ ಮೇಲೆ ಇರ್ಲಿ, ಮುಂದಿನ ದಿನಗಳಲ್ಲಿ ಉನ್ನತ ಅಧಿಕಾರ ಅವ್ರಿಗೆ ಸಿಗ್ಲಿ ಅಂತ ನಾನು ಬೇಡ್ಕೊಂತೀನಿ. ಅದೇ ರೀತಿ ಅಟ್ನ ಮಂಜಣ್ಣನವರು ನನಗೆ ಕೆಬಿ ಕ್ರಾಸ್ ಬಂದ್ಮೇಲೆ ಪರಿಚಯ ಆದಂತ ವ್ಯಕ್ತಿ, ನಿಜವಾಗ್ಲೂ ಒಬ್ಬ ಸರಳ ವ್ಯಕ್ತಿ ಹಾಗೂ ಒಬ್ಬ ಸಜ್ಜನ ರಾಜಕಾರಣಿ ಅಂತಲೇ ನನಗೆ ಕರಿತೀನಿ. ಅವ್ರಿಗೆ ಒಂದು ಒಳ್ಳೆ ಹೆಸರಿದೆ ಊರಲ್ಲಿ. ಆ ಹೆಸರನ್ನ ಅವ್ರ ತಂದೆಯವ್ರ ಕಾಲದಿಂದಲೂ ಅವ್ರು ಕಾಪಾಡ್ಕೊಂಡು ಹೋಗಿದ್ದಾರೆ. ಮುಂದೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ರಾಜಕೀಯ ಭವಿಷ್ಯ ಉಜ್ವಲಗೊಳ್ಳಿ ಅಂತ ನಾನು ಈ ವೇದಿಕೆ ಮೂಲಕ ಬಯಸ್ತೀನಿ. ಅದೇ ರೀತಿ ಮತ್ತೂರವರು ನಮ್ಮ ಕೆಬಿ ಕ್ರಾಸ್ನವರೇ ಆದಂತಹ ರಾಜಣ್ಣವರು, ಅವರು ಒಂದು ರೀತಿ ನಮ್ಮ ಕೆಬಿ ಕ್ರಾಸ್ನ ಶಕ್ತಿ. ಪಂಚರ್ ರಾಜಣ್ಣ ಅಂತಂದ್ರೆ